ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಎಷ್ಟರ ಮಟ್ಟಿಗೆ ನಡೆಯುತ್ತಿವೆ ಎಂಬ ಪ್ರಶ್ನೆಗೆ ವಾರ್ಡ್ ನಂಬರ್ 7ರ ಈ ರಸ್ತೆ ಉತ್ತರ ನೀಡುತ್ತಿದೆ. 1.5 ವರ್ಷಗಳ ಹಿಂದೆ ಆರಂಭವಾದ ಈ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಪರಿಣಾಮವಾಗಿ ಸ್ಥಳೀಯರು ಪ್ರತಿದಿನ ಧೂಳು, ಕೆಸರು, ಕಸದ ರಾಶಿ ಮತ್ತು ಅಪಾಯದ ನಡುವೆಯೇ ಬದುಕು ಸಾಗಿಸುವಂತಾಗಿದೆ. ಡಾಂಬರೀಕರಣ ಪೂರ್ಣಗೊಳ್ಳದ ಕಾರಣ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಅಲ್ಲಲ್ಲಿ ಗುಂಡಿಗಳು, ಕಲ್ಲುಗಳು ಹಾಗೂ ಕಸದ ರಾಶಿ ತುಂಬಿಕೊಂಡಿವೆ. ರಸ್ತೆ ಬದಿಯ ಚರಂಡಿಯೂ ಸಮರ್ಪಕವಾಗಿ ನಿರ್ಮಾಣವಾಗದ ಕಾರಣ ಕಸ ಮತ್ತು ನೀರು ತುಂಬಿ ದುರ್ವಾಸನೆ ಬೀರುತ್ತಿದೆ. ಇದರಿಂದ ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ ಅನ್ನೋದು ಸ್ಥಳೀಯರ ದೂರು. ಅಪೂರ್ಣ ಕಾಮಗಾರಿಯಿಂದಾಗಿ ವಾಹನ ಸವಾರರು ಹಾಗೂ ಪಾದಚಾರಿಗಳು ಪ್ರತಿದಿನ ಜೀವನದ ಹಂಗು ತೊರೆದು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಶಿವಮ್ಮ ಮುನ್ರಾಜು, 7ನೇ ವಾರ್ಡ್ನ ಮಾಜಿ ನಗರಸಭೆ ಸದಸ್ಯರು. ಈ ಒಂದು ರಸ್ತೆ 15 ಫೈನಾನ್ಸಲ್ಲಿ ಆಗಿರುತ್ತೆ. ಇದು 35 ಲಕ್ಷ ರೂಪಾಯಿಗಳಿಗೆ ಈ ಒಂದು ಟೆಂಡರ್ ಆಗಿರುತ್ತೆ. ಈ ಒಂದು ರಸ್ತೆ ಕಾಮಗಾರಿಕೆ ನಡೆದಿರುತ್ತೆ. ಈ ಒಂದು ರಸ್ತೆಗೆ ಗುದ್ಲಿ ಪೂಜೆ ಮಾಡಿ 1.5 ವರ್ಷ ಆಗಿದೆ. ನಗರಸಭೆ ಸದಸ್ಯರ ನಿರ್ಲಕ್ಷ್ಯದಿಂದ ಈ ಒಂದು ರಸ್ತೆ ಕಾಮಗಾರಿಕೆ ತಟಸ್ಥವಾಗಿದೆ. ಆದ್ರಿಂದ ರಸ್ತೆಯಲ್ಲಿ ಜನಸಂಪರ್ಕ ಜಾಸ್ತಿ ಇರೋದ್ರಿಂದ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತುಂಬಾ ಅನಾನುಕೂಲ ಆಗಿರೋದ್ರಿಂದ ಶಾಸಕರಿಗೆ ಒಂದು ಮನವಿನ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ರಸ್ತೆ ತ್ವರಿತವಾಗಿ ಕಾಮಗಾರಿಕೆ ನಡೀಲಿ, ಈ ಒಂದು ರಸ್ತೆ ಅಭಿವೃದ್ಧಿ ಬೇಗ ಆಗಲಿ ಅಂತೇಳಿ ತಮ್ಮಲ್ಲಿ ಮನವಿನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾವು 1.5 ವರ್ಷದಿಂದ ನಾವು ಈ ರೋಡ್ ಬಗ್ಗೆ ಹೇಳ್ತಾ ಇದ್ದೀವಿ. MLA ಅವರು ಹೇಳಿದ್ವಿ, ಗಮನ ತಗೊಳ್ಳಿಲ್ಲ. ಆದರೂ ಕೂಡ ಕಮಿಷನರ್ಗೆ 2-3 ಕಿತ ನಾನು ಹೋಗಿ ಹೇಳಿದೀಗ ಸಾರ್ ದುಡ್ಡಿಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ. ನಮ್ಮ ಕೌನ್ಸಿಲರ್ 35 ಲಕ್ಷ ಟೆಂಡರ್ ಆಗೈತೆ ಅಂತ ಹೇಳಿದ್ರು. ಬಹುಶಃ ಆಗಿರ್ಬೇಕು, ನನಗೆ ಗೊತ್ತಿಲ್ಲ. ಆದರೂ ಕೂಡ ಕೆಲಸ ಆಗಲಿಲ್ಲ. 1.5 ವರ್ಷ ಆಯ್ತು ರೋಡ್ ತೆಗೆದ್ಬಿಟ್ಟು. 1.5 ವರ್ಷದಿಂದ ಹುಡುಗರು ಮತ್ತೆ ಮುತ್ಕರು ನಾವೆಲ್ಲ ವಯಸ್ಸಾಗ್ಬಿಟ್ಟಿದೆ. ನಮ್ಗೂ ನಾವು ಓಡಾಡಕ್ಕೆ ಜಾಸ್ತಿ ತೊಂದರೆ ಆಗ್ತೈತೆ. ಆತು ಕಮಿಷನರ್ಗೆ 2 ಕಿತ ಹೇಳ್ದೆ, ಸರ್ ದುಡ್ಡಿಲ್ಲ ನಮ್ಮ ಮುನ್ಸಿಪಾಲ್ಟಿನಲ್ಲಿ, ನಾವೇನ್ ಮಾಡೋಣ ಅಂತ ಹೇಳ್ಬಿಟ್ಟು 2 ಚೇಂಬರ್ ಹಾಕಿದ್ರು ಅಷ್ಟೇ. ಅವರು ಮಿಕ್ಕಿದ್ದು ಚೇಂಬರ್ಗಳು ಹಂಗೆ ಬಿದ್ದೈತೆ. ದಿನನಿತ್ಯ ಲಕ್ಷಾಂತರ ರೂಪಾಯಿಗಳ ವ್ಯವಹಾರ ನಡೆಸುವ ಈ ಮುಖ್ಯ ರಸ್ತೆಯ ಕುಂಠಿತ ಕಾಮಗಾರಿ ಈ ಭಾಗದ ವ್ಯಾಪಾರಸ್ಥರಿಗೂ ತಲೆನೋವಾಗಿ ಪರಿಣಮಿಸಿದೆ. ನಮ್ಮ 7ನೇ ವಾರ್ಡಲ್ಲಿ ನಮಗೆ ಸಮಸ್ಯೆ ಆಗಿದೆ. ನೀರು ಸಮಸ್ಯೆ ಆಗಿದೆ, ಕಸಗಳದ್ದು ಸಮಸ್ಯೆ ಆಗಿದೆ, ಚರಂಡಿ ಕ್ಲೀನಿಂಗ್ ಸಮಸ್ಯೆ ಆಗಿದೆ, ರೋಡ್ ಸಮಸ್ಯೆ ಆಗಿದೆ. ಫಸ್ಟ್ ಆಫ್ ಆಲ್ ನಮ್ದು ತಾರ್ ರೋಡ್ ಬಿಡ್ತಾ ಇಲ್ಲ. ಅದ್ರ ಬಗ್ಗೆ ನೀವು ಪರಿಹಾರ ತಗೊಳ್ಬೇಕ ನಮ್ಮ MLA ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಇದು 7ನೇ ವಾರ್ಡಿಂದ ನಾವು ಕೇಳ್ಕೊಂತ ಇರೋದು ನಿಮ್ಗೋಸ್ಕರ. ದಯವಿಟ್ಟು ಈ ಕೆಲಸ ಒಂದು ಮಾಡ್ಕೊಡ್ಬೇಕು. ಇನ್ನೊಂದು ಜನಗಳಿಗೆ ಈ 1 ವರ್ಷ ಆಗ್ತಾ ಇದೆ ರೋಡ್ ಇದು ಮಾಡಿ, ಇದ್ರ ಬಗ್ಗೆ ಪರಿಹಾರ ಯಾರು ತಗೊಳ್ತಾ ಇಲ್ಲ. ನಾವು ನಮ್ಮ ಕೌನ್ಸಿಲರ್ಗೆ ಹೇಳಿದ್ರೆ ಕೌನ್ಸಿಲರ್ ಹೋಗ್ಬಿಟ್ಟು ಮುನ್ಸಿಪಾಲಿಟಿ ಹೇಳ್ತಾ ಇದಾರೆ ಕಂಪ್ಲೇಂಟ್. ಇದ್ರ ಬಗ್ಗೆ ಯಾರು ಬಂದು ಪರಿಹಾರ ತಗೊಳ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಈ ಅಪೂರ್ಣ ರಸ್ತೆಯಿಂದಾಗಿ ಶಾಲಾ ಮಕ್ಕಳು, ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ ಎನ್ನುವುದು ಸ್ಥಳೀಯರ ದೂರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದರೂ ಕಾಮಗಾರಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ರೋಡಿಂದ ವಿಪರೀತ ಧೂಳುಗಳು ಶುರು ಆಗ್ಬಿಟ್ಟಿದೆ. ಈ ರೋಡಿಂದ ಸರ್ ಇದು ತಾರ್ ಇದು ಮಾಡಿಬಿಟ್ಟು 1 ವರ್ಷ ಆಗಿದೆ. ಕೇಳೋರು ಯಾರು ಇಲ್ಲ. ಇದರಿಂದ ಮಕ್ಕಳಿಗೆ ಸಮಸ್ಯೆ, ಮುತ್ಕವ್ರಿಗೆ ಸಮಸ್ಯೆ, ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ. ಡಸ್ಟ್ ಅನ್ನೋದು ಬಹಳ ಜಾಸ್ತಿ ಇದಾಗ್ತಾ ಇದೆ. ಮೊದಲು 3-4 ಜನ ಬಿದ್ದೋಗ್ಬಿಟ್ಟಿದ್ರು. ಅವ್ರಿಗೆಲ್ಲ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೀವಿ. ನಾವು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ವಾರ್ಡಿಂದ ಕರ್ಕೊಂಡೋಗ್ಬಿಟ್ಟು ಸೇರಿಸಿದ್ದೀವಿ. ದಯವಿಟ್ಟು ಇದಕ್ಕೆ ರೋಡ್ಗೆ ನೀವು ಪರಿಹಾರ ಕೊಡ್ಬೇಕಂತ ನಾವು ಕೇಳ್ಕೊಂತ ಇದೀವಿ ಸರ್. ನಿಮ್ಮ 2 ವರ್ಷ ಆಗಿದೆ ಸಂಪ್ ವಾಟರ್ ಬಿಟ್ಟು. ಅಲ್ಲ ಸರ್, ನಾವು ಕಂದಾಯ ಕೊಡ್ತಾ ಇದ್ದೀವಿ. ನಮ್ಗೆ ನೀರು 7ನೇ ವಾರ್ಡಲ್ಲಿ 1 ಬೋರ್ ಇಲ್ಲ. 1 ಬೋರ್ಗೋಸ್ಕರ ನಮ್ಗೆ ಅಪ್ಲೈ ಮಾಡಿ ನೀವು ಫಸ್ಟ್ ಬೋರ್ 1 ಶಾಂಕ್ಷನ್ ಮಾಡಿ ಕೊಡ್ಬೇಕಂತ BN ರವಿಕುಮಾರ್ ಸರ್ ಅವರು ಆದಷ್ಟು ಬೇಗ ಈ ಕೆಲಸ ಮುಗಿಸ್ಬೇಕಂತ ಕೇಳ್ಕೊಂತ ಇದೀವಿ 7ನೇ ವಾರ್ಡಿಂದ. ನಮಸ್ಕಾರ ಎಲ್ಲಾರ್ಗೆ. ಇದು 7ನೇ ವಾರ್ಡು ತುಂಬಾ ಸಮಸ್ಯೆ ಐತೆ. ಸುಮಾರು 2 ವರ್ಷ ಆಯ್ತು ಈ ರೋಡ್ ಆಗಿ. ಇವಾಗ ಹೆಂಗ್ ಹಾಕಿದ್ದಾರೆ ಹಂಗೆ ಐತೆ. ಈ ರೋಡ್ ಏನೋ ಕಂಪ್ಲೀಟ್ ಆಗಿಲ್ಲ. ಇಬ್ರು ಮೊನ್ನೆ ಇಲ್ಲಿ ಅಲ್ಲಿ ಬಿದ್ದೋಗ್ಬಿಟ್ಟು ಇಬ್ರು ಏನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ಆಮೇಲೆ ಅದು ಏನಾಯ್ತು ಏನೋ ಗೊತ್ತಿಲ್ಲ. ಈ ತರ ತುಂಬಾ ತೊಂದರೆ ಆಗ್ತಾ ಇದೆ. ನಾವು ಹೇಳೋದೇನಂದ್ರೆ ಈ ರೋಡ್ ಅರ್ಜೆಂಟ್ ಮುಗಿಸ್ಬೇಕು. ಇನ್ನೊಂದು ನಮ್ 7ನೇ ವಾರ್ಡಲ್ಲಿ ಬೋರ್ದು ನೀರ್ದು ಸಮಸ್ಯೆ ತುಂಬಾ ಐತೆ. ನೀರಿಲ್ಲ ನಮ್ ಇದರಲ್ಲಿ. 3 ವರ್ಷ ಆಯ್ತು ನೀರ್ ಬಂದು.
ದಯವಿಟ್ಟು ನಮ್ಮ MLA BN ರವಿಕುಮಾರ್ ಅವರು ಈ ರೋಡ್ ಮತ್ತು ಆಮೇಲೆ ನೀರ್ದು ಒಂದು ಬೋರ್ದು ಆಮೇಲೆ ಇದು ಕ್ಲೀನ್ನೆಸ್ದು 15 ದಿವಸ ಒಂದು ಸಲ ಬರ್ತಾರೆ ಅವರು ಕ್ಲೀನ್ ಮಾಡಕ್ಕೆ. ವಾರ್ಡ್ನಲ್ಲಿ ಇದೆ ತುಂಬಾ ಸಮಸ್ಯೆ ಐತೆ. ಜನರ ವಾಸದ ಸ್ಥಳಗಳಲ್ಲಿ ಚೇಂಬರ್ಗಳು ತುಂಬಿ ಒಳಚರಂಡಿ ನೀರು ಹೊರಬರುತ್ತಿದ್ದರೂ ಅವುಗಳ ಸ್ವಚ್ಛ ಕಾರ್ಯ ನಡೆಸದೆ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತದೆ ಇಲ್ಲಿನ ಆಡಳಿತ ವರ್ಗ. ಪ್ರತಿನಿತ್ಯ ನೂರಾರು ಜನ ಓಡಾಡುವ ಹಾಗೂ ವ್ಯವಹಾರ ನಡೆಸುವ ಈ ಮುಖ್ಯ ರಸ್ತೆಯ ಪಾಡು ಕೇಳುವವರಿಲ್ಲದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ಇಲ್ಲಿನ ಜನರು ಆರೋಪಿಸಿದ್ದಾರೆ. ಸರ್, ಇದು 7ನೇ ವಾರ್ಡ್. ಇದು ಈ 7ನೇ ವಾರ್ಡಿಂದ 1.5 ವರ್ಷ ಆಗಿದೆ ಇದು ರೋಡ್ದು ಕೆಲಸ ಆಗಿ. ಆವಾಗಿಂದ ಈ ಕೆಲಸಗಳಿಗೆ ಏನು ಆಗ್ತಾ ಇಲ್ಲ. ಇಲ್ಲಿ ಚರಂಡಿ ಇದೆ, ಇಲ್ಲಿ ಡಕ್ ಮಾಡಿ ಕೊಡಿ ಅಂತ ಹೇಳಿದ್ರು ಡಕ್ಕು ಮಾಡ್ಕೊಟ್ಟಿಲ್ಲ. ಅಲ್ಲ ನೀರೆಲ್ಲ ಬ್ಲಾಕ್ ಆಗ್ಬಿಡ್ತದೆ. ಅಲ್ಲಿ ಚರಂಡಿ ಇದೆ, ಅದು ಚೇಂಬರ್ 2 ತಿಂಗಳಾಗಿದೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು. 2 ತಿಂಗಳಿಂದ ಯಾರು ಬರ್ತಾ ಇಲ್ಲ. ಮುಂಚೆ ನಮ್ಮ ಕೌನ್ಸಿಲರ್ ಇದ್ರು, ಅವರೆಲ್ಲ ಕೆಲಸ ಮಾಡ್ಕೊಡ್ತಾ ಇದ್ರು. ಇವಾಗ ಬೀದಿ ಲೈಟ್ ಹೋಗಿದೆ, ಅದು ಹೋಗಿ 2 ತಿಂಗಳ ಮೇಲಾಗಿದೆ. ಅದು ಯಾರು ಸರಿ ಮಾಡ್ಕೊಡ್ತಾ ಇಲ್ಲ. ಅರ್ಜಿಗಳು ಕೊಟ್ಟಿದ್ವಿ, ಅರ್ಜಿಗಳು ಕೊಟ್ಟರು ಬರ್ತಾ ಇಲ್ಲ ಅವರು. ಸಾರ್ವಜನಿಕರ ಪ್ರಾಥಮಿಕ ಅವಶ್ಯಕತೆಗಳನ್ನೂ ಪೂರೈಸಲು ಇಲ್ಲಿನ ನಗರಸಭೆ ವಿಫಲವಾಗಿರುವುದು ಈ ದೃಶ್ಯಗಳಿಂದ ಸ್ಪಷ್ಟವಾಗಿದೆ. ರೈಸಿಂಗ್ ಮಾಡಿ ಹಳೆ ಪ್ಲೇಟ್ ಹಾಕಿ ಬಿಲ್ಲು ಹಾಕ್ತಾ ಇದೆ. ಅದೊಂದು ಚೇಂಬರ್ ಹೋಗಿದೆ, ಅದು ಮಾಡಿ ಅಂತ ಹೇಳಿದ್ರೆ ಮೇಡಮ್ ಮಾಡಲಿಲ್ಲ. ರಸ್ತೆ ತುಂಬಾ ಹದಗೆಟ್ಟೋಗಿದೆ. ಎಷ್ಟೇ ಸಲ ಹೇಳಿದ್ರು ನಮ್ಮ ಹತ್ರ ಅಮೌಂಟ್ ಇಲ್ಲ. ಟೆಂಡರ್ ಕರೆದಿರೋರೆಲ್ಲ ಇನ್ನೂ ಈ ರಸ್ತೆಯನ್ನು ಪೂರ್ಣಗೊಳಿಸಿಲ್ಲ. ಮಾನ್ಯ ಶಾಸಕರಿಗೆ ನಾವು ತಿಳ್ಕೊಡ್ತಿದೆ ಅಂದ್ರೆ ಆದಷ್ಟು ಬೇಗ ಈ ರಸ್ತೆಯನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಗರಸಭೆಯಿಂದ ಕೂಗಳತೆಯ ದೂರದಲ್ಲೇ ಇರುವ ಈ ವಾರ್ಡಿನ ಸ್ವಚ್ಛತೆಯಲ್ಲಿನ ಈ ಪರಿಸ್ಥಿತಿಗೆ ಜವಾಬ್ದಾರಿಯನ್ನು ವಹಿಸುವವರು ಯಾರು? ಸರ್ಕಾರಗಳ ಸ್ವಚ್ಛ ಭಾರತದ ಘೋಷಣೆಯು ಇಲ್ಲಿ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಿರುವುದು ಈ ವಾರ್ಡಿನ ದುರದೃಷ್ಟವೇ ಸರಿ. ಇಲ್ಲಿನ ಕೊನೆಯಿಲ್ಲದ ಸಮಸ್ಯೆಗಳ ಬಗ್ಗೆ ನಗರಸಭೆಯ ಪೌರಾಯುಕ್ತರ ಗಮನ ಸೆಳೆದಾಗ ಅವರ ಪ್ರತಿಕ್ರಿಯೆ ಹೀಗಿದೆ. ಈ ಹಿಂದೆ ಮೋರಿ ಮಾಡಿರೋದು ಲೈಕ್ ಇಟ್ ಹ್ಯಾಸ್ ಸಮ್ ಪ್ರಾಬ್ಲಮ್. ಅದು ಕೆಳಗಡೆ ಮೋರಿ ಡೆಪ್ತ್ ಮುಕ್ಕಲ್ ತುಂಬೋಗಿದೆ. ಅದು ಆ್ಯಕ್ಚುಲಿ ರಿಪೀಟೆಡ್ ಆಗಿ ಪ್ರಾಬ್ಲಮ್ ಆಗ್ತಾನೆ ಇದೆ. ನಾವು ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ಅಂತ ಒಂದು ಟೀಮ್ನು ಕರೆಸಿದ್ವಿ. ಅವರು ದೇ ಟ್ರೈ ಡೂಯಿಂಗ್ ಇಟ್. ಅದನ್ನು ಕ್ಲೀನ್ ಮಾಡೋಕ್ಕೆ ಹೋದರೆ ಅದರಲ್ಲಿ ಸಫೋಕೇಶನ್ ಆಗ್ತದೆ. ಮೇಡಮ್ ನಾವು ಈ ಕೆಲಸ ಮಾಡಲ್ಲ ಅಂತ ಅವ್ರು ಕೊಟ್ಟೋಗ್ಬಿಟ್ಟು ಅದನ್ನು ನಾವು ಶಾಸಕರ ಗಮನಕ್ಕೂ ತಂದ್ವಿ. ಈಗ ಅದು ಹೆಂಗಾಗೋಗಿದೆ ಅಂದರೆ ಮೋರಿ ಹೊಡಿಬೇಕು. ಸೊ ದಟ್ ವಿ ಕೆನಾಟ್ ಡೂ. ಈಗ ಅದು ಇಲ್ಲಾಂದರೆ ಕಂಪ್ಲೀಟ್ ಓಪನ್ ಆಗೋಗುತ್ತೆ. ಶಾಸಕರು ಹೇಳಿದ್ರು ಅದು ಸ್ಲಮ್ ಬೋರ್ಡಿಂದ ನಾವು ಅದಕ್ಕೆ ಏನಾದ್ರು ಗ್ರ್ಯಾಂಟ್ ಹಾಕಿಸ್ಕೊಂಡು ಅದು ಕಂಪ್ಲೀಟಾಗಿ ಹೊಸದಾಗೆ ಮಾಡಿಸೋಣ. ಯಾಕಂದರೆ ನಮ್ಗೆ ಅದು ಕ್ಲೀನ್ ಮಾಡೋಕ್ಕೆ ಈಗ ಆಗಲ್ಲ. ಈಗ ಅದನ್ನು ನಾವು ಇಲ್ಲ ಮನುಷ್ಯರ ಕೈಲೂ ಕ್ಲೀನ್ ಮಾಡ್ಸೋಕ್ಕಾಗಲ್ಲ, ಮೆಷಿನರಿನೂ ಹಾಕಿ ಕ್ಲೀನ್ ಮಾಡೋಕ್ಕಾಗಲ್ಲ. ದಟ್ ಹ್ಯಾಸ್ ಗಾಟ್ ಕಂಪ್ಲೀಟ್ಲಿ ಜಾಮ್ ಪ್ಯಾಕ್. ಸರ್ ಹೇಳಿದ್ದಾರೆ ನಾವು ಅದನ್ನು ಸ್ಲಮ್ ಬೋರ್ಡಿಂದ ಅದಕ್ಕೆ ಬೇರೆ ಗ್ರ್ಯಾಂಟ್ಸ್ ಹಾಕ್ಕೊಂಡು ಬಂದು ಮಾಡಿಕೊಡ್ತೀವಿ ಅಂತ. ಸೊ ನಾವು ಅದೇ ಶಾಸಕರ ಗಮನಕ್ಕೆ ತಂದಿದ್ದೀವಿ. ಯಾಕಂದ್ರೆ ನಮ್ಮ ಕೈಯಲ್ಲಿ ಅದೀಗ ಅದು ಆಗ್ತಾ ಇಲ್ಲ. ವಿ ಟ್ರೈಡ್ ಆಲ್ ಆರ್ ಪಾಸಿಬಲ್ ವೇಸ್. ಸೊ ಅದು ಹೌದು, ಅದು ಪ್ರಾಬ್ಲಮ್ ಇದೆ. ಶಾಸಕರು ಹೇಳಿದ್ದಾರೆ, ಮಾಡಿಸ್ಕೊಡ್ತೀವಿ. ಸುಮಾರು ರೋಡ್ ಸ್ಟಾರ್ಟ್ ಆಗಿನೇ ಪ್ರೋಸೆಸ್ 1.5 ವರ್ಷ ಹತ್ರ ಬಂದಿದೆ. ಅದು ಅರ್ಧ ಗ್ರ್ಯಾಂಟ್ ಏನ್ ರಿಲೀಸ್ ಆಗಿದೆ, ಅವ್ರು ಅರ್ಧ ಮಾಡಿದ್ದಾರೆ, ಇನ್ನು ಅರ್ಧ ಗ್ರ್ಯಾಂಟ್ ರಿಲೀಸ್ ಆಗಿಲ್ಲ. ಸೊ ನಾವು ಅವ್ರಿಗೆ ಹೇಳಿದ್ವಿ. ಇದು ಕೂಡ ಶಾಸಕರ ಗಮನಕ್ಕೂ ಹಿಂದೆನೂ ಬಂದಿದೆ. ಅವರು ಈಗ ನಾವು ಅವ್ರ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಿ ಅಂತ ಹೇಳಿ ಅವ್ರು ಮಾಡ್ಬಿಟ್ಟು ಆಮೇಲೆ ದುಡ್ಡಿಲ್ಲ ಅಂದಾಗ ಅವ್ರು ನಮ್ಮನ್ನೇ ಕೇಳ್ತಾರೆ. ಸೊ ವಿ ಟೋಲ್ಡ್ ಗ್ರ್ಯಾಂಟ್ ಬಂದಾದ್ಮೇಲೆ ದೆಲ್ ಡೂ ದ ವರ್ಕ್ ಅಂತ ಅವ್ರು ಹೇಳಿದ್ರು. ಈಗ ಅಲ್ಲಿ ಮಾಜಿ ಕೌನ್ಸಿಲರ್ ಏನಿದ್ದಾರೆ ಅವರೇ ಹೇಳ್ತಿದ್ದಾರೆ, ನಾವು ಅನೇಕ ಬಾರಿ ಅವ್ರಿಗೆ ಮನವಿನ ಕೊಟ್ಟಿದ್ದೀವಿ, ಅದಕ್ಕೆ ರಿಪೇರ್ಡ್ ಇಲ್ಲ ಅಂತ. ಮನವಿ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಓರಲ್ ಆಗು ಹೇಳಿದ್ದೀವಿ, ಸರ್ ಗ್ರ್ಯಾಂಟ್ ರಿಲೀಸ್ ಆಗಿಲ್ಲ. ಸೆಕೆಂಡ್ ಕ್ವಾರ್ಟರ್ ಆಫ್ 2024-25 ಅಲ್ಲಿಂದ ನಮಗೆ ಗ್ರ್ಯಾಂಟೇ ರಿಲೀಸ್ ಆಗಿಲ್ಲ. ಇನ್ಫ್ಯಾಕ್ಟ್ 25-26 ಗ್ರ್ಯಾಂಟ್ ರಿಲೀಸ್ ಆಗಿಲ್ಲ. ವರ್ಕ್ಸ್ಗಳು ಅಪ್ರೂವ್ ಆಗಿದೆ. ಅರ್ಧ ರಿಲೀಸ್ ಏನಾಗಿತ್ತು ಅದು ಸ್ವಲ್ಪ ಕಾಮಗಾರಿ ನಡೆದಿದೆ. ಅದ್ರ ಬಿಲ್ಲು ಅವ್ರು ಮಾಡ್ಕೊಂಡಿದ್ದಾರೆ, ಈ ಹಿಂದೆ ಇದ್ದವ್ರು ಮಾಡಿದ್ದಾರೆ. ಇನ್ನು ಅರ್ಧ ಪೆಂಡಿಂಗ್ ಇದೆ. ಗ್ರ್ಯಾಂಟ್ ರಿಲೀಸ್ ಆದರೆ ಅವ್ರು ಮಾಡ್ತಾರೆ. ಪಾಲಿಸಿ ಪ್ರಾಬ್ಲಮ್. ನಿರ್ಮಾಣದ ಹಂತದಲ್ಲೇ ಸ್ಥಗಿತವಾಗಿರುವ ಈ ರಸ್ತೆಯ ಸ್ವಚ್ಛತೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಇಲಾಖೆಯವರು ಗಮನ ಹರಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಜನರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ಮಂಜುನಾಥ್, ಭಾರತ್ ಮೀಡಿಯಾ ಟಿವಿ, ಶಿಡ್ಲಘಟ್ಟ.